ಎಲ್ಲ ಒಂದು SSLC ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದು ವಿಡಿಯೋಗೆ ಸ್ವಾಗತ. ನಿಮಗೆ ಬೋರ್ಡಿಂದ ನಿಮ್ಮ ಹಾಲ್ ಟಿಕೆಟ್ ಬಗ್ಗೆ ಮತ್ತು ಎಕ್ಸಾಮ್ ಬಗ್ಗೆ ಎರಡು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಅದೇನಂತ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ, ಮಿಸ್ ಮಾಡದೆ ಕೊನೆಯವರು ನೋಡಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೊಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು. ಅದೇನಂತ ಅಂದರೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಅಂದರೆ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಕ್ವಶನ್ ಪೇಪರ್ಸು, ಫಿಕ್ಸ್ ಕ್ವಶನ್ಸು, ಅವೇ ಥರ ಎಕ್ಸಾಮ್ ಬರುವಂಥದ್ದು ಅವೆಲ್ಲ ಕೂಡ ಇದೇ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅವನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ, ಮಿಸ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೇ ಮಾಡ್ಕೊಳ್ಳಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಅದರ ಜೊತೆಗೆ ಈಗಾಗಲೇ ಚಾನಲಲ್ಲಿ ಪಾಸಿಂಗ್ ಪ್ಯಾಕೇಜ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ ಪ್ಲೇಲಿಸ್ಟ್ ಇದೆ SSLC ಅಂತ. ಸೊ ಆ ಒಂದು ಪ್ಲೇಲಿಸ್ಟಲ್ಲಿ ಪಾಸಿಂಗ್ ಪ್ಯಾಕೇಜ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜು ವಿಡಿಯೋಗಳು ಅಪ್ಲೋಡ್ ಮಾಡಿದೆ. ಅಲ್ಲಿಂದ ಹೋಗ್ಬಿಟ್ಟು ಜಾಯ್ನ್ ಆಗಿ ಅಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ನ ಪಾಸಿಂಗ್ ಪ್ಯಾಕೇಜ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ ಸಿಗ್ತವೆ. ಸ್ವಿಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಮತ್ತು ಈ PDF ಬೇಕಂದರೆ ಸ್ವಿಗಲ್ಲಿ ನಾನು ವಾಟ್ಸಪ್ ಚಾನಲ್ ಹಾಕಿದ್ದೀನಿ. ಪ್ರತಿಯೊಂದು ಸಬ್ಜೆಕ್ಟ್ PDFಗಳನ್ನ ವಾಟ್ಸಪ್ ಚಾನಲ್ ಲಿಂಕು ಇದೇ ಒಂದು ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ. ಜಾಯ್ನ್ ಆಗಿಬಿಟ್ಟು ಡೌನ್ಲೋಡ್ ಆದರೆ ಮಾಡಿಕೊಂಡು ಚೆನ್ನಾಗಿ ಓದ್ಕೊಳ್ಳಿ. ಈಗ ನೋಡೋಣ, ಮೊದಲನೇದಾಗಿ ನಿಮ್ಮೊಂದು ಹಾಲ್ ಟಿಕೆಟ್ ಬಗ್ಗೆ ಒಂದು ಅಪ್ಡೇಟ್ ಇದೆ. ಹಾಲ್ ಟಿಕೆಟ್ ಸಂಬಂಧಪಟ್ಟಂತೆ ಈ ವರ್ಷ ಒಂದು ಹೊಸ ಅಪ್ಡೇಟನ್ನು ತಂದಿದ್ದಾರೆ. ಅದೇನಂತಂದರೆ ನಿಮ್ಮ ಹಾಲ್ ಟಿಕೆಟಲ್ಲಿ ಈಗಾಗಲೇ ನಿಮ್ಮ ಸ್ಕೂಲಲ್ಲಿ ಹೇಳಿರ್ತಾರೆ ಹಾಲ್ ಟಿಕೆಟ್ ಕೊಡ್ತೀವಂತ. ಯಾರಿಗೆಲ್ಲ ಹಾಲ್ ಟಿಕೆಟ್ ಕೊಡ್ತಾರಂದರೆ ಪ್ರತಿ ವರ್ಷ ಒಂದು ರೂಲ್ಸ್ ಇತ್ತು, ಈ ವರ್ಷ ಮತ್ತೊಂದು ರೂಲ್ಸ್ ಮಾಡಿದ್ದಾರೆ. ಏನಂತ ಅಂದರೆ ಈ ವರ್ಷ ಕನಿಷ್ಠ ಪಕ್ಷ ಹಾಲ್ ಟಿಕೆಟ್ ನಿಮಗೆ ಕೊಡಬೇಕಂದ್ರೆ ನಿಮ್ಮ ಶಾಲಾ ಹಾಜರಾತಿ ಅಥವಾ ನಿಮ್ಮ ಅಟೆಂಡೆನ್ಸು 75% ಇರಲೇಬೇಕು. ಸೊ 75% ನಿಮ್ಮ ಶಾಲೆ ಹೋಗೇ ಇರಬೇಕು. ನೀವು 75% ಅಟೆಂಡೆನ್ಸು ಕಡ್ಡಾಯ, ಅಂದರೆ ಹಾಜರಾತಿ ಕಡ್ಡಾಯ. ಪ್ರತಿ ವರ್ಷ ಕಡಿಮೆ ಇರ್ತಿತ್ತು, 60%, 65% ಈ ರೀತಿ ಇರ್ತಿತ್ತು. ಆದರೆ ಈ ವರ್ಷ 75% ಕಡ್ಡಾಯ ಇರ್ತದೆ. 75 ಇರ್ಬೋದು, 75ಕ್ಕಿಂತ ಹೆಚ್ಚಿರಬೇಕು. ಇನ್ ಕೇಸ್ 75ಕ್ಕಿಂತ ಕಡಿಮೆ ಇದ್ದರೆ ನಿಮಗೆ ಹಾಲ್ ಟಿಕೆಟ್ ಕೊಡೋದಿಲ್ಲ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಶಾಲೆ ಹೋಗಿರೋದಿಲ್ಲ, ಅದು ಅನಾರೋಗ್ಯ ಸಮಸ್ಯೆ ಆಗಿರ್ಬೋದು, ಸೊ ಮನೆಯಲ್ಲಿ ಏನಾದರೂ ಕೆಲಸ ಇರ್ಬೋದು, ಏನಾದರೂ ಇರ್ಬೋದು. ಒಟ್ಟಿನಲ್ಲಿ ಅಂಥವ್ರು ಏನು ಮಾಡಬೇಕು ಅಂದರೆ ನಿಮಗೆ ಎಕ್ಸಾಮಿಗೆ ಅವಕಾಶ ಇರೋದಿಲ್ಲ. ಅದರ ಬದಲಿಗೆ ನಿಮ್ಮೊಂದು ಹೊಸ ಅವಕಾಶ ಕೊಟ್ಟಿದ್ದಾರೆ. ಅದೇ ಅಂತಂದರೆ ನೀವು ಎಕ್ಸಾಮ್ 1, 2, 3 ಅಂತ ಮಾಡ್ತಾರೆ. ನೀವು ಎಕ್ಸಾಮ್ 1ಅನ್ನು ಬಿಟ್ಟು 2ಅನ್ನು ಬರಿಬೋದು ಅಲ್ವಾ. ನಿಮಗೆ ಹೇಗಿದ್ರು ಅಟೆಂಡೆನ್ಸ್ ಇಲ್ಲ, ನಿಮಗೆ ಎಕ್ಸಾಮ್ 1ಕ್ಕೆ ಅವಕಾಶ ಇರೋದಿಲ್ಲ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಬರೆಯೋಕ್ಕೆ ಅವಕಾಶ ಇರೋದಿಲ್ಲ. ಅದರ ಬದಲಿಗೆ ಸಪ್ಲಿಮೆಂಟ್ ಎಕ್ಸಾಮ್ ಇರ್ತದಲ್ಲ, ಎಕ್ಸಾಮ್ 2, ಅದನ್ನು ಬರಿಬೋದು. ನಿಮಗೆ ಯಾರಾದರೂ ಅಟೆಂಡೆನ್ಸ್ ಇದ್ದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ತುಂಬ ಜನಕ್ಕೆ ಅಟೆಂಡೆನ್ಸ್ ಇರೋದಿಲ್ಲ, ಅವರಿಗೆ ಶೇರ್ ಮಾಡಿ ಈ ಒಂದು ವಿಡಿಯೋನ. ಮತ್ತು ಇನ್ನೊಂದು ಅಪ್ಡೇಟ್ ಏನಂದರೆ ಈಗ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ಗೆ ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡ್ತಾ ಇದ್ದಾರೆ. ಅಂತಂದರೆ ಈಗ ನಿಮಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ ಏನಂತ ಅಂದರೆ ವೆಬ್ ಕಾಸ್ಟಿಂಗನ್ನು ಮಾಡ್ತಾ ಇದ್ದಾರೆ ಅಂತ. ವೆಬ್ ಕಾಸ್ಟಿಂಗ್ ಅಂದರೆ ಏನು? CC ಕ್ಯಾಮ್ರಾ ಅಳವಡಿಸ್ತಾರೆ. ಅದು ಜಸ್ಟ್ ನಾರ್ಮಲ್ CC ಕ್ಯಾಮ್ರಾ ಅಲ್ಲ, ಅದನ್ನು ಬಂದುಬಿಟ್ಟು ಬೋರ್ಡ್ಗೆ ಕನೆಕ್ಟ್ ಮಾಡಿರ್ತಾರೆ. ಸೊ ಲೈವಿಗೆ ಒಂದು ಟೀಮ್ ನೋಡ್ತಾ ಇರ್ತಾರೆ ನೀವು ಏನು ಮಾಡ್ತಾ ಇದ್ದೀರಾ ಏನೂ ಇಲ್ಲ ಅಂತ. ಸೊ ಆಗಿಂದಾಗ ತುಂಬ ಸ್ಟ್ರಿಕ್ಟ್ ಮಾಡ್ತಾರೆ. ಸೊ ಕಾಪಿ ನೀಡೋದು ತುಂಬಾ ಕಡಿಮೆ ಅಂತ ಅನ್ಕೋತೀನಿ. ಈಗಾಗಲೇ ಈಗ ಒಂದು ವಿಡಿಯೋ ಮಾಡಿದ್ದೀನಿ, ಆ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಗೈಡ್ ಮಾಡಿದ್ದೀನಿ ನಿಮಗೆ ಯಾವ ರೀತಿ ಎಕ್ಸಾಮ್ ನಡೆಯುತ್ತೆ ಏನು ಅಂತ. ಸೊ ಆ ಒಂದು ವಿಡಿಯೋ ನೋಡ್ಕೊಳ್ಳಿ, ಪ್ರತಿಯೊಂದು ಚಾನಲಲ್ಲಿ ನೋಡ್ಕೊಳ್ಳಿ, ತುಂಬಾ ಯೂಸ್ ಆಗುವಂಥದ್ದು. ತಪ್ಪದೆ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಮತ್ತು ವಾಟ್ಸಪ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ, ಅಲ್ಲಿ PDFಗಳನ್ನ ಸಿಗ್ತಾ ಇರ್ತವೆ. ಮತ್ತು ಇಂಗ್ಲೀಷ್ ಮೀಡಿಯಮ್ ಕೂಡ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ವೇಟ್ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್.